ಹಾಯ್ ಫ್ರೆಂಡ್ಸ್, ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇರೋದು ವಿಷ್ಣು ಸಹಸ್ರನಾಮದ ಮಹತ್ವ ಮತ್ತು ಅದನ್ನು ಹೇಗೆ ಪಾರಾಯಣ ಮಾಡಬೇಕನ್ನೋದು ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ವಿಷ್ಣು ಸಹಸ್ರನಾಮದ ಕೆಲವೊಂದು ವಿಷಯಗಳನ್ನು ಹೇಳ್ತಾ ಇದ್ದೀನಿ. ಅದಾದಮೇಲೆ ಪಾರಾಯಣದ ಮಹತ್ವ ಮತ್ತು ಪಾರಾಯಣ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ, ಸ್ಕಿಪ್ ಮಾಡದೆ ನೋಡಿ, ಪೂರ್ತಿಯಾಗಿ ಕೇಳಿ ನೀವು ವಿಷ್ಣು ಸಹಸ್ರನಾಮದ ಒಂದು ಪುಣ್ಯವನ್ನು ನೀವು ಪಡ್ಕೊಳ್ಳಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ನಾನು ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಶ್ರೀ ವಿಷ್ಣು ಸಹಸ್ರನಾಮ ಇದು ಶ್ರೀ ಮಹಾವಿಷ್ಣುವಿನ 1008 ಹೆಸರುಗಳನ್ನು ಒಳಗೊಂಡಿದೆ. ಈ ಸಂಪೂರ್ಣ ಸಂಕಲನವನ್ನು ಮಹಾಭಾರತ ಯುದ್ಧದ ನಂತರ ಮಾಡಲಾಯಿತು ಮತ್ತು ಸಂತ ವ್ಯಾಸ ಮಹಾಮುನಿಗಳು ಆ ಸಮಯದಲ್ಲಿ ಅವರು ಭಾಗವಾಗಿದ್ದ ಆಯಾ ಸಿಬ್ಬಂದಿ ಎತ್ತುವ ಪ್ರಶ್ನೆಗಳಿಗೆ ಉತ್ತರಗಳೊಂದಿಗೆ ಸಂಪೂರ್ಣ ಪ್ರತಿಯನ್ನು ಬರೆದರು. ಶ್ರೀ ವಿಷ್ಣುವಿನ ಪ್ರತಿಯೊಂದು ಹೆಸರಿಗೂ ಒಂದು ಅರ್ಥವಿದೆ. ಅದರ ಅಂತರ ನಾಮ ಎಂದು ಕರೆಯಲ್ಪಡುವ ಪ್ರತಿಯೊಂದು ನಾಮವನ್ನು ಜಪಿಸುವ ಮೂಲಕ ಉಂಟಾಗುವ ಧ್ವನಿಕಂಪನಗಳು ಮತ್ತು ನಾಮಾವಳಿ ಎಂದು ಕರೆಯಲ್ಪಡುವ ನಾಮಗಳ ಸರಪಳಿಯು ಮಾನವರಿಗೆ ಜ್ಞಾನ ಮತ್ತು ಬುದ್ಧಿವಂತಿಕೆಗೆ ಬಹಳ ಅಗತ್ಯವಾದ ಕಂಪನಗಳ ಅದ್ಭುತ ಫಲಿತಾಂಶಗಳನ್ನು ನೀಡುತ್ತವೆ. ಧ್ವನಿ ಕಂಪನಗಳು ಜಪಿಸುವವರಿಗೆ ಅಥವಾ ಅದನ್ನು ಕೇಳುವವರಿಗೆ ಏನನ್ನು ಸೃಷ್ಟಿಸುತ್ತವೆ ಎಂಬುದನ್ನು ಅನೇಕ ಪ್ರಖ್ಯಾತ ವಿದ್ವಾಂಸರು ಚೆನ್ನಾಗಿ ಸ್ಥಾಪಿಸಿದ್ದಾರೆ. ಆಧ್ಯಾತ್ಮಿಕ ಮುಕ್ತಿಯನ್ನು ಸಾಧಿಸಲು ಸಂಪೂರ್ಣ ಶ್ಲೋಕಗಳನ್ನು ಪಠಿಸುವ ಮೂಲಕ ಭಗವಾನ್ ಶ್ರೀ ಮಹಾವಿಷ್ಣುವಿನ ಮಹಿಮೆಯಲ್ಲಿ ಒಬ್ಬನು ತನ್ನನ್ನು ತಾನು ತೊಡಗಿಸಿಕೊಳ್ಳಬೇಕು. ಇದು ಮೆದುಳಿನ ನರಕೋಶಗಳನ್ನು ಬಲಪಡಿಸುವುದಲ್ಲದೆ ಮೆದುಳಿನ ತರಂಗಗಳನ್ನು ಬಹಳ ಅನುಕೂಲಕರ ಮಿತಿಗಳಲ್ಲಿ ಹೊರಸೂಸುತ್ತದೆ. ಅದು ಒಬ್ಬರ ಸ್ವಂತ ದೇಹಕ್ಕೆ ಶಕ್ತಿಯನ್ನು ಪುನರುಜ್ಜೀವನಗೊಳಿಸುತ್ತವೆ. ಇದಲ್ಲದೆ ವ್ಯಕ್ತಿಯ ಆಲೋಚನೆ ಮತ್ತು ಆಲೋಚನೆಯನ್ನು ಸಹ ದೈವಿಕ ಮಾರ್ಗಕ್ಕೆ ನಿಯಂತ್ರಿಸಬಹುದು. ಶ್ರೀ ಮಹಾವಿಷ್ಣುವಿನ ಭಕ್ತರು ಎಂದು ಕರೆಯಲ್ಪಡುವ ಪ್ರತಿಯೊಬ್ಬ ಭಕ್ತನನ್ನು ತರುವ ನಿಖರವಾದ ಮೌಲ್ಯ ಅದು. ಇನ್ನು ವಿಷ್ಣು ಸಹಸ್ರನಾಮ ಜನನ ಅದು ಯಾವಾಗಾಯಿತು, ಶ್ರೀ ಮಹಾನ್ 1008 ಹೆಸರುಗಳು ಯಾವ ರೀತಿ ಇವೆ ಅದನ್ನು ಹೇಳ್ತಾ ಇದ್ದೇನೆ. ಮಹಾಭಾರತ ಯುದ್ಧದ ಕೊನೆಯಲ್ಲಿ ಭೀಷ್ಮಾಚಾರ್ಯರು ತಮ್ಮ ಭೌತಿಕ ದೇಹದಿಂದ ಭಗವಂತನ ಪಾದಕಮಲಕ್ಕೆ ತೆರಳುವ ಪವಿತ್ರ ಘಳಿಗೆಗಾಗಿ ಕಾಯುತ್ತಿದ್ದರು. ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನು ಧರ್ಮ ಮತ್ತು ಕರ್ಮಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಉತ್ತರಗಳನ್ನು ತೀವ್ರವಾಗಿ ಹುಡುಕುತ್ತಿದ್ದನು. ಯುಧಿಷ್ಠಿರನ ಆತಂಕಕಾರಿ ಮನಸ್ಸನ್ನು ಅರ್ಥ ಮಾಡಿಕೊಂಡ ಭಗವಾನ್ ಶ್ರೀಕೃಷ್ಣನು ಈ ಅಮೂಲ್ಯ ಜ್ಞಾನದ ಬಗ್ಗೆ ಒಳನೋಟವನ್ನು ಕಲಿಯಲು ಭೀಷ್ಮನ ಬಳಿಗೆ ಮಾರ್ಗದರ್ಶನ ನೀಡಿದನು. 12 ಅತ್ಯಂತ ಜ್ಞಾನಗಳಲ್ಲಿ ಭೀಷ್ಮನನ್ನು ಒಬ್ಬನೆಂದು ಗುರುತಿಸುತ್ತಾರೆ. ಉಳಿದ 11 ಜನರು ಬ್ರಹ್ಮ, ನಾರದ, ಶಿವ, ಸುಬ್ರಹ್ಮಣ್ಯ, ಕಪಿಲ, ಮನು, ಪ್ರಹ್ಲಾದ, ಜನಕ, ಬಲಿ, ಶುಕ ಮತ್ತು ಯಮ. ಭಗವಂತನ ನಿರ್ದೇಶನದಂತೆ ಅವನು ಯುಧಿಷ್ಠಿರನನ್ನು ಭೇಟಿಯಾಗುತ್ತಾನೆ. ಅವರ ಸಭೆಯಲ್ಲಿ ಯುಧಿಷ್ಠಿರನು ಭೀಷ್ಮನಿಗೆ 6 ಪ್ರಶ್ನೆಗಳನ್ನು ಕೇಳಿದನು. ಆ ಪ್ರಶ್ನೆಗಳು ಹೀಗಿದ್ದವು: ಜಗತ್ತಿನ ಶ್ರೇಷ್ಠ ಭಗವಂತ ಯಾರು? ಎಲ್ಲರ ಏಕೈಕ ಆಶ್ರಯ ಯಾರು? ಯಾರನ್ನು ವೈಭವೀಕರಿಸುವುದರಿಂದ ಮನುಷ್ಯ ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆಯಲು ಸಾಧ್ಯ? ಯಾರನ್ನು ಪೂಜಿಸುವುದರಿಂದ ಮನುಷ್ಯ ಶುಭವನ್ನು ಪಡೆಯಬಹುದು? ನಿಮ್ಮ ಅಭಿಪ್ರಾಯದಲ್ಲಿ ಶ್ರೇಷ್ಠ ಧರ್ಮ ಯಾವುದು? ಯಾವುದರ ಜಪ ಮಾಡುವುದರಿಂದ ಜೀವಿಯು ಜನನ ಮತ್ತು ಮರಣ ಬಂಧಗಳು ಮತ್ತು ಚಕ್ರವನ್ನು ಮೀರಿ ಹೋಗಲು ಸಾಧ್ಯವೇ? ಈ ಎಲ್ಲ ಪ್ರಶ್ನೆಗಳನ್ನು ಯುಧಿಷ್ಠಿರನು ಭೀಷ್ಮನಿಗೆ ಕೇಳುತ್ತಾರೆ. ಆಗ ಭೀಷ್ಮನು ವಿಷ್ಣು ಸಹಸ್ರನಾಮ ಎಂದು ಕರೆಯಲ್ಪಡುವ 1000 ನಾಮಗಳನ್ನು ಪಠಿಸುವ ಮೂಲಕ ಪ್ರತಿಕ್ರಿಯಿಸಿದನು. ಮತ್ತು ಈ ನಾಮಗಳನ್ನು ಧ್ಯಾನಿಸುವುದರಿಂದ ಅಥವಾ ಅರ್ಚನೆಯ ಮೂಲಕ ನಾಮಗಳನ್ನು ಜಪಿಸುವ ಮೂಲಕ ನಮ್ಮ ಮನಸ್ಸನ್ನು ಉನ್ನತ ಪ್ರಜ್ಞೆಗೆ ಏರಿಸಬಹುದು ಎಂದು ಯುಧಿಷ್ಠಿರನಿಗೆ ಜ್ಞಾಪಿಸಿದನು. ಈ ರೀತಿಯಾಗಿ ವಿಷ್ಣು ಸಹಸ್ರನಾಮದ ಜನನವಾಯಿತು. ಇನ್ನು ಶ್ರೀ ವಿಷ್ಣು ಸಹಸ್ರನಾಮದ ಮುಖ್ಯ ಭಾಗವು 107 ಶ್ಲೋಕಗಳನ್ನು ಒಳಗೊಂಡಿದೆ. ಇದರಲ್ಲಿ ಶ್ರೀ ಮಹಾವಿಷ್ಣುವಿನ 1000 ಹೆಸರುಗಳಿವೆ. ಪ್ರತಿಯೊಂದೂ ಸಹ ಮಹತ್ವದಿಂದ ತುಂಬಿದ್ದು ಪರಮಾತ್ಮನ ಒಂದು ನಿರ್ದಿಷ್ಟ ಗುಣವನ್ನು ಸೂಚಿಸುತ್ತದೆ. ಈ ಹೆಸರುಗಳು ಭಗವಂತನೊಂದಿಗೆ ಬಾಂಧವ್ಯದ ಅರ್ಥವನ್ನು ಆಹ್ವಾನಿಸುತ್ತವೆ. ಹೆಸರು ಮತ್ತು ಹೆಸರಿಸಲಾದ ನಡುವೆ ಆಳವಾದ ಸಂಪರ್ಕವಿರುವುದರಿಂದ ಹೆಸರುಗಳು ಅರ್ಥಗಳು ನಮಗೆ ದೇವರ ಬಗ್ಗೆ ತಿಳುವಳಿಕೆ ಮತ್ತು ಆಳವನ್ನು ನೀಡುತ್ತವೆ.
ಈ 1008 ಹೆಸರುಗಳನ್ನು ಏಕೆ ಆಯ್ಕೆ ಮಾಡಲಾಗಿದೆ ಅಂತಂದರೆ, ಈ 1000 ಹೆಸರುಗಳಿಂದ ಭಗವಂತನನ್ನು ಸಂಪೂರ್ಣವಾಗಿ ವ್ಯಾಖ್ಯಾನಿಸಲಾಗುತ್ತದೆಯೇ? ದೇವರ ಪದಗಳಿಗೂ ಮನಸ್ಸಿಗೂ ಪ್ರವೇಶಿಸಲು ಸಾಧ್ಯವಿಲ್ಲ ಎಂದು ವೇದಗಳು ದೃಢಪಡಿಸುತ್ತವೆ. ನೀವು ನಿಮ್ಮ ಜೀವನದುದ್ದಕ್ಕೂ ಪ್ರಯತ್ನಿಸಿದರೂ ಸಹ ಮಾನವ ಮನಸ್ಸಿನಿಂದ ಮಾತ್ರ ಪರಮಾತ್ಮನನ್ನು ಗ್ರಹಿಸಲು ಸಾಧ್ಯವಿಲ್ಲ ಎಂದು ಹೇಳಲಾಗುತ್ತದೆ. ನಮಗೆ ತಿಳಿದಿರುವ ಯಾವುದೇ ಭೌತಿಕ ನಿಯಮಗಳಿಂದ ನಿಯಂತ್ರಿಸಲ್ಪಡದ ಅಥವಾ ನಿರ್ಬಂಧಿಸಲ್ಪಡದ ಪರಮಾತ್ಮನ ಈ ಅನಂತ ಸ್ವಭಾವವನ್ನು ಗಮನಿಸಿದರೆ, ಭೀಷ್ಮನು ವಿಷ್ಣುವಿನ 1000 ಹೆಸರುಗಳನ್ನು ಆರಿಸಿಕೊಂಡದ್ದನ್ನು ನಮ್ಮ ಮಹಾಕಾವ್ಯಗಳಲ್ಲಿ ಪದೇ ಪದೇ ವಿವರಿಸಲಾದ ಅವನ ಕೆಲವು ಪ್ರಸಿದ್ಧ ಗುಣಗಳ ಪ್ರಾತಿನಿಧ್ಯವೆಂದು ಗುರುತಿಸಬೇಕು. ಕೆಲವರು ಸಂಸ್ಕೃತ ಪದಗಳ ಅರ್ಥವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಮತ್ತು ಅದರಿಂದ ಅವುಗಳನ್ನು ಪಠಿಸಲು ಆರಾಮದಾಯಕವಾಗುವುದಿಲ್ಲ ಎಂದು ಹೇಳಬಹುದು. ಆದರೆ ಅರ್ಥವನ್ನು ತಿಳಿಯದೆಯೂ ಪ್ರಾರ್ಥನೆಗಳ ಪಠಣವನ್ನು ಕಲಿಯುವುದು ಯೋಗ್ಯವಾದ ಕಾರ್ಯವಾಗಿದೆ ಮತ್ತು ಕೀಲಿ ಇಲ್ಲದೆ ನಿಧಿಯ ಪೆಟ್ಟಿಗೆಯನ್ನು ಹುಡುಕುವುದಕ್ಕೆ ಹೋಲಿಸಬಹುದು. ನಮ್ಮಲ್ಲಿ ಪೆಟ್ಟಿಗೆ ಇರುವವರೆಗೆ ನಂತರ ಜ್ಞಾನದ ಕೀಲಿಯನ್ನು ಪಡೆದಾಗಲೆಲ್ಲ ನಾವು ಅದನ್ನು ತೆರೆಯಬಹುದು. ನಿಧಿ ಈಗಾಗಲೇ ಇರುತ್ತದೆ. ಈ ರೀತಿಯಾಗಿ ನಾವು ವಿಷ್ಣು ಸಹಸ್ರನಾಮವನ್ನು ನಮ್ಮ ಒಂದು ಜ್ಞಾನದಿಂದ ಅದನ್ನು ಪಠಿಸಿ ಅರ್ಥ ಮಾಡಿಕೊಂಡು ಅದನ್ನು ನಾವು ಪಠಿಸಬೇಕು. ಇನ್ನು ವಿಷ್ಣು ಸಹಸ್ರನಾಮ ಪಠಿಸಿದರೆ 1000 ಪ್ರಯೋಜನ. ಅದು ಪಠಿಸೋದು ಹೇಗೆ? ಇದನ್ನು ಹೇಳ್ತಾ ಇದ್ದೇನೆ. ವೇದ ಮತ್ತು ಪುರಾಣಗಳ ಪ್ರಕಾರ ಶ್ರೀ ಮಹಾವಿಷ್ಣು ವಿಶ್ವದ ರಕ್ಷಕ ಎಂದು ಹೇಳಲಾಗುತ್ತದೆ. ವಿಷ್ಣು ಸಹಸ್ರನಾಮ ಎಂಬುದು ಶ್ರೀ ಮಹಾವಿಷ್ಣುವಿನ 1000 ಹೆಸರುಗಳು. ಶ್ರೇಷ್ಠ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ನಾವು ಸುಲಭವಾಗಿ ವಿಷ್ಣುವಿನ ಕೃಪೆಗೆ ಪಾತ್ರರಾಗಬಹುದು. ಆದರೆ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಹೇಗೆ? ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರ ಪ್ರಯೋಜನವೇನು ಗೊತ್ತೇ? ಗುರುವಾರದಂದು ಭಗವಾನ್ ವಿಷ್ಣುವನ್ನು ನಿಯಮಗಳಂತೆ ಪೂಜಿಸುವ ಪದ್ಧತಿ ಇದೆ. ಭಗವಾನ್ ವಿಷ್ಣುವನ್ನು ಪ್ರಾಮಾಣಿಕ ಹೃದಯದಿಂದ ಪೂಜಿಸಿದರೆ ಒಬ್ಬ ವ್ಯಕ್ತಿಯು ಎಲ್ಲ ಪಾಪಗಳಿಂದ ಮುಕ್ತಿ ಹೊಂದುತ್ತಾನೆ. ಗುರುವಾರದಂದು ವಿಷ್ಣುವಿನ ಭಕ್ತಿಗಾಗಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸುವುದು ಉತ್ತಮವೆಂದು ಹೇಳಬಹುದು. ಈ ಪಾರಾಯಣವನ್ನು ಸರಿಯಾದ ವಿಧಾನ ಮತ್ತು ನಿಯಮಗಳೊಂದಿಗೆ ಮಾಡಿದರೆ ಶ್ರೀಹರಿಯ ಕೃಪೆಯಿಂದ ಜೀವನದಲ್ಲಿ ಎದುರಾಗುವ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಹೊಂದಬಹುದು. ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ಆಗುವ ಲಾಭಗಳು ಏನಂತಂದರೆ, 1. ಸಂಪತ್ತು ಸಮೃದ್ಧಿ ಹೆಚ್ಚಾಗುವುದು. ಧಾರ್ಮಿಕ ಗ್ರಂಥಗಳ ಪ್ರಕಾರ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಗುರುವಾರ ಅಥವಾ ವಿಶೇಷ ಸಂದರ್ಭಗಳಲ್ಲಿ ಪಠಿಸಿ ಉಪವಾಸ ಮಾಡಿದರೆ ಮನೆಯಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಸಂಪತ್ತು ಖಂಡಿತವಾಗಿ ಹೆಚ್ಚಾಗುತ್ತದೆ. ಗುರುದೋಷ ನಿವಾರಣೆ. ಜಾತಕದಲ್ಲಿ ಗುರುವಿನ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವು ಬಹಳ ಫಲಪ್ರದವಾಗಿದೆ. ಭೌತಿಕ ಆಸೆಗಳು ಈಡೇರುವುದು. ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವಿನ 1000 ಹೆಸರುಗಳನ್ನು ವಿವರಿಸಲಾಗಿದೆ. ಇದನ್ನು ಪಠಣ ಮಾಡುವುದರಿಂದ ವ್ಯಕ್ತಿಯ ಭೌತಿಕ ಆಸೆಗಳು ಪೂರೈಸಲಾಗುತ್ತದೆ ಹಾಗೂ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸನ್ನು ಪಡೆಯಬಹುದು. ಇನ್ನು ಭಯದಿಂದ ಮುಕ್ತಿ ಹೊಂದಬಹುದು. ಪ್ರತಿದಿನ ವಿಷ್ಣು ಸಹಸ್ರನಾಮ ಪಠಣವನ್ನು ಕೇಳುವುದರಿಂದ ಭಯ ದೂರವಾಗುತ್ತದೆ ಮತ್ತು ಗುರಿಯನ್ನು ಸಾಧಿಸುವ ಶಕ್ತಿ ಬರುತ್ತದೆ ಎಂದು ನಂಬಬಹುದು. ಆತ್ಮವಿಶ್ವಾಸ ಹೆಚ್ಚಾಗುವುದು. ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಮನಸ್ಸು ಏಕಾಗ್ರತೆಯಿಂದ ಇರುತ್ತದೆ. ಒತ್ತಡ ನಿವಾರಣೆಯಾಗುತ್ತದೆ. ಅದೃಷ್ಟ ತರುವುದು ಕೂಡ ಇದರಿಂದ ಆಗುತ್ತದೆ. ವಿಷ್ಣು ಸಹಸ್ರನಾಮದ ನಿಯಮಿತ ಪಠಣವು ಮನೆಯಲ್ಲಿ ಅದೃಷ್ಟ ಮತ್ತು ಸಂತೋಷವನ್ನು ತರುತ್ತದೆ. ಹಣಕಾಸಿನ ವಿಷಯದಲ್ಲಿ ಸದೃಢತೆಯನ್ನು ತರುತ್ತದೆ. ಇಷ್ಟೆಲ್ಲ ಪ್ರಯೋಜನಗಳು ವಿಷ್ಣು ಸಹಸ್ರನಾಮ ಪಠಣದಿಂದ ನಮಗೆ ಸಿಗುತ್ತದೆ. ಇನ್ನು ನಾನು ವಿಷ್ಣು ಸಹಸ್ರನಾಮ ಪಾರಾಯಣ ವಿಧಾನ ಹೇಗೆ ಅಂತ ಹೇಳ್ತೀನಿ. ವಿಷ್ಣು ಸಹಸ್ರನಾಮ ಪಠಿಸುವ ಸಮಯ, ಈ ಪಾರಾಯಣವನ್ನು ಸೂರ್ಯೋದಯದ ಸಮಯದಲ್ಲಿ ಮಾಡುವುದು ಉತ್ತಮ. ಆದರೂ ಇದನ್ನು ದಿನದ ಯಾವುದೇ ಸಮಯದಲ್ಲಿ ಮಾಡಬಹುದು. ಇದರಲ್ಲಿ ದೇಹ ಮತ್ತು ಮನಸ್ಸಿನ ಶುದ್ಧತೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ. ಪಾರಾಯಣಕ್ಕೂ ಮುನ್ನ ಪೂಜೆ. ಗುರುವಾರ ಸ್ನಾನದ ನಂತರ ವಿಷ್ಣು ಮತ್ತು ಮಾತಾ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ಸರಿಯಾಗಿ ಪೂಜಿಸಿ ನಂತರ ಪಾರಾಯಣವನ್ನು ಪ್ರಾರಂಭಿಸಬೇಕು. ಇದು ಅತಿ ಮುಖ್ಯ. ವಿಶೇಷ ಇಷ್ಟಾರ್ಥಗಳ ನೆರವೇರಿಕೆಗಾಗಿ ಸ್ನಾನದ ನಂತರ ಹಳದಿ ಬಟ್ಟೆಯನ್ನು ಧರಿಸಿ ಪೂಜಾ ಸ್ಥಳದಲ್ಲಿ ನೀರು ತುಂಬಿದ ಕಲಶವನ್ನು ಇರಿಸಿ ನೀರಿನ ಕಲಶವಿಲ್ಲದೆ ಈ ಪಠಣವನ್ನು ಮಾಡುವುದು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ಮತ್ತು ಇನ್ನು ಪಠಣದ ಕೊನೆಯಲ್ಲಿ ಇದನ್ನು ತೆಗೆದುಕೊಳ್ಳಲು ಮರೆಯದಿರಿ. ಅದೇನೆಂದರೆ, ನೀರು ತುಂಬಿದ ಕಲಶದ ಮೇಲೆ ಮಾವಿನ ಎಲೆ ಮತ್ತು ತೆಂಗಿನಕಾಯಿಯನ್ನು ಇರಿಸುವ ಮೂಲಕ ಪಠಣವನ್ನು ಪ್ರಾರಂಭಿಸಿ
ಪಠಣದ ಕೊನೆಯಲ್ಲಿ ವಿಷ್ಣುವಿಗೆ ಅರ್ಪಿಸಿದ ಹಳದಿ ಭೋಗವನ್ನು ಪ್ರಸಾದವಾಗಿ ತೆಗೆದುಕೊಳ್ಳಬೇಕು. ಇಷ್ಟು ನಾವು ವಿಷ್ಣು ಸಹಸ್ರ ಪಾರಾಯಣದ ಮಾಡೋ ವಿಧಾನ ಆಗಿರುತ್ತೆ. ಇಲ್ಲಿವರೆಗೆ ನಾನು ವಿಷ್ಣು ಸಹಸ್ರನಾಮದ ಮಹತ್ವ ಮತ್ತು ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಮತ್ತು ಅದರ ಲಾಭಗಳು ಪ್ರಯೋಜನಗಳನ್ನು ಹೇಳಿದೆ ಮತ್ತು ಸಹಸ್ರನಾಮ ಪಾರಾಯಣ ವಿಧಾನವನ್ನು ಹೇಳಿದ್ದೇನೆ. ಈ ವಿಡಿಯೋನ ನೀವು ಸಂಪೂರ್ಣವಾಗಿ ಕೇಳಿ ಇದರ ಮಹತ್ವವನ್ನು ನೀವು ತಿಳ್ಕೊಂಡು ಮನೆಯಲ್ಲಿ ಪ್ರತಿ ಗುರುವಾರ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ನಿಮಗೆ ಬರುವ ತೊಂದರೆಗಳನ್ನು ನೀವು ನಿವಾರಿಸ್ಕೊಳ್ಬೋದು. ಈ ವಿಡಿಯೋನ ನೋಡಿ ನೀವು ಅದನ್ನು ಪ್ರಾರಂಭಿಸಿದರೆ ನಾ ವಿಡಿಯೋ ಮಾಡೋದಕ್ಕೂ ಸಾರ್ಥ ಆಗುತ್ತೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಪ್ರತಿಯೊಂದು ವಿಷಯವನ್ನು ತಿಳ್ಕೊಳ್ಳಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಷ್ಣು ಸಹಸ್ರನಾಮವನ್ನು ನೀವು ಪಠಣೆಯನ್ನು ಪ್ರಾರಂಭಿಸಿ. ಇದುವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.